ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಯಾವ ರೀತಿ ಒಂದು ಪೇಪರ್ನ ನಾನು ಯೂಸ್ ಮಾಡ್ತೀನಿ. ನೀವು ಫರ್ಮಾ ಬ್ಲೌಸ್ ಪೀಸ್ ಅಂತ ಅಂದ್ಬಿಟ್ಟು ನೀವು ತೊಗೋತೀರಾ, ಬ್ಲೌಸ್ ಕಟ್ಟಿಂಗ್ ಅಂತ ಅಂದ್ಬಿಟ್ಟು. ಬ್ಲೌಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಯಾವುದೇ ಆಗಿದ್ರೂ ಯಾವ ರೀತಿ ನಾನು ಪೇಪರ್ ಉಂಟು. ತುಂಬ ಜನ ಕೇಳ್ತಾರೆ ಇದು ವಾಟರ್ ಪ್ರೂಫ್ ಪೇಪರ ಅಂತ ಅಂದ್ಬಿಟ್ಟು. ಖಂಡಿತ ಇಲ್ಲ, ನಾನು ಕರೆಕ್ಟಾಗಿ ನಾನು ನಿಮ್ಗೆ ಹೇಳ್ತೀನಿ, ಯಾವುದೇ ರೀತಿ ವಾಟರ್ ಪ್ರೂಫ್ ಇಲ್ಲ. ಇದು ಬ್ರೌನ್ ಕಲರ್ ಶೀಟ್. ಇದು ಬುಟೀಕಲ್ಲಿ ಯೂಸ್ ಮಾಡುವಂಥ ಶೀಟ್. ಇದು ನಾವು ಒಂದು ಟೈಲರಿಂಗ್ ಫೀಲ್ಡಲ್ಲಿ ನಾವು ಬುಟೀಕ್ಗೆ ಯಾವುದೇ ಒಂದು ಬುಟೀಕ್ಗೆ ಹೋದ್ರೂ ಕೂಡ ಇದೇ ಪೇಪರು ಯೂಸ್ ಮಾಡೋದು. ಇದಕ್ಕಿಂತ ತೆಳುವಾಗೂ ಇರಲ್ಲ, ಇದಕ್ಕಿಂತ ಜಾಸ್ತಿ ಗಟ್ಟಿಯಾಗಿ ಅಂದರೆ ಮಂದನೂ ಇರಲ್ಲ. ನಾರ್ಮಲಾಗಿ ನಾವು ತುಂಬ ಕಡೆ ವಿಚಾರಿಸಿ ಬುಟೀಕಲ್ಲಿ ಯಾವ ಪೇಪರ್ ಯೂಸ್ ಮಾಡ್ತಾರೆ ಅದೇ ಪೇಪರ್ನ ನಾನು ಯೂಸ್ ಮಾಡ್ತಿರೋದು. ಇದು ಯಾವುದೇ ರೀತಿ ತುಂಬ ಬೇಗ ಹಾಳಾಗಲ್ಲ ಪೇಪರು. ನೀವೇ ನೋಡ್ತಿರ್ಬೋದು. ಇದರಲ್ಲಿ 30ಇಂದ ಹಿಡಿದು 44 ಸೈಜ್ ಗಂಟ ನಿಮಗೆ ಸಿಗುತ್ತೆ. ನಾವು ಮೇಲ್ಗಡೆ ಇದು ಫೋಲ್ಡ್ ಯಾಕೆ ಮಾಡ್ತೀವಿ ಗೊತ್ತಾ, ನಾವು ಎನ್ವಲಪ್ಗೆ ನಾವು ಹಾಕ್ತೀವಲ್ಲ, ಸೈಜು ಅಷ್ಟು ದೊಡ್ಡದಿಲ್ಲ ಅದು. ಸೊ ಒಳಗಡೆ ಅಂದರೆ ಪೇಪರ್ ಒಳಗಡೆಗೆ ಹೋಗಲ್ಲ ಇದು. ಅದಕ್ಕೋಸ್ಕರ ಮೇಲ್ಗಡೆ ಶೋಲ್ಡರ್ ಉಂಟಲ್ಲ, ಅಲ್ಲಿ ಮಾತ್ರ ಇಷ್ಟು ಫೋಲ್ಡ್ ಮಾಡಿಬಿಟ್ಟು ನಾವು ಪ್ಯಾಕಿಂಗ್ ಮಾಡ್ತೀವಿ. ಅದೊಂದು ಮಾತ್ರ, ಅಂದರೆ ಫ್ರಂಟ್ ಮತ್ತು ಬ್ಯಾಕು ಎರಡೇ ಫೋಲ್ಡ್ ಮಾಡೋದು, ಇನ್ಯಾವುದು ಫೋಲ್ಡ್ ಮಾಡಲ್ಲ. ಮತ್ತು ಇದ್ರ ಜೊತೆ ಒಂದು ಬುಕ್ಕು ಕೂಡ ಕೊಡ್ತೀವಿ, ಮತ್ತು 3 ವಿಡಿಯೋನು ಕೂಡ ನಾವು ಕಳಿಸ್ಕೊಡ್ತೀವಿ. ಈ ಥರ ಟೋಟಲಾಗಿ 30ಇಂದ ಹಿಡಿದು 44 ತನಕ ನಾನು ಇದನ್ನು ಕಳಿಸ್ಕೊಡ್ತೀನಿ. ಅಂದರೆ ಆಲ್ ಸೈಜು ನೀವು ತೊಗೊಂಡ್ರೆ ನೋಡಿ, ಇದೆಲ್ಲ ಆರ್ಡರ್ ಬಂದಿರೋದನ್ನು ಈ ಥರ ಪ್ಯಾಕಿಂಗ್ ಮಾಡ್ತೀವಿ ನಾವು, ಓಕೆನಾ. ಇದು ನೀವು ತೊಗೋಬೇಕು ಅಂದರೆ ಟೋಟಲಾಗಿ ಯಾವುದಾದ್ರು 3 ಸೈಜ್ ಮಾತ್ರ ತೊಗೋಬೋದು. ಇಲ್ಲ ಅಂತ ಅಂದರೆ ಆಲ್ ಸೈಜು ಟೋಟಲಾಗಿ 8 ಸೈಜ್ ತೊಗೋಬೋದು. ಇದು ನೋಡ್ತಾ ಇರ್ಬೋದು ನೀವು, ಟೋಟಲಾಗಿ 8 ಸೈಜ್ ಇದೆ. 30, 32, 34, 36, 38, 40, 42, 44 ಇಷ್ಟು